ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಗದಗ ನಗರದಲ್ಲಿ ಬರುವಂಥ ಪ್ರತಿಷ್ಠಿತ ಪುಣ್ಯಕ್ಷೇತ್ರ ಐತಿ. ಅಂಥ ಒಂದು ಪುಣ್ಯಕ್ಷೇತ್ರದ ಒಂದು ಇತಿಹಾಸವನ್ನು ಮಾಹಿತಿಯನ್ನು ತಿಳಿಯೋಣ. ಇಲ್ಲಿ ಸ್ವಯಂ ಲಿಂಗಗಳದವು. ಆನಂತರ ಇಲ್ಲಿ ಭಾಳ ವಿಶೇಷವಾದಂತಂದ್ರೆ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವಯಂ ಲಿಂಗು ರೂಪದೊಳಗೆ ಈ ಒಂದು ಪುಣ್ಯಕ್ಷೇತ್ರದೊಳಗೆ ನಿಲ್ಲಿಸ್ಯಾರ. ಇಂಥ ಒಂದು ಪುಣ್ಯಕ್ಷೇತ್ರದ ಮಾಹಿತಿಯನ್ನು ಹೇಳಕ್ಕೆ ಇಲ್ಲಿ ಪ್ರಧಾನ ಪೂಜಾರಿಯವರಾದಂಥ ರಮೇಶ್ ಪೂಜಾರಿಯವರದಾರ. ಬರ್ರಿ ಕೇಳೋಣ. ನಮಸ್ಕಾರ ರೀ ಪೂಜಾರಿಯವರ, ಈ ಒಂದು ತ್ರಿಕೂಟೇಶ್ವರ ದೇವಾಲಯ ಬಗ್ಗೆ ಇತಿಹಾಸ, ಇದ್ರ ಬಗ್ಗೆ ಒಂದು ಇರುವಂಥ ಹಿನ್ನೆಲೆಯನ್ನು ತಿಳಿಸ್ಕೊಡ್ರಿ ಪೂಜಾರಿಯವರು. ನಮಸ್ಕಾರ. ಗದಗಿನ ಮೊದಲ ಇತಿಹಾಸ ನಿಮಗೆ ತಿಳಿಸ್ಬೇಕಂದ್ರೆ, ಗದಗಿನ ಮೊದಲನೇ ಹೆಸರು ಕೃತಪುರ ಅಂತ ಹೇಳಿ. ಇವಾಗ ಕೃತಪುರ ಇದ್ದಿದ್ದು ಇವಾಗ ಗದಗಾಗಿದೆ. ಇದಕ್ಕಿಂತ ಮುಂಚೆ ಪೂರ್ವದ ಹೆಸರು ಕೃತಕಪುರ ಅಂತಿತ್ತನ್ರಿ. ಕೃತಪುರ ಹೌದನ್ರಿ ಆಚಾರ್ಯ? ಹ್ಞೂ ರೀ. ಇವಾಗ ಗದಗಾಗಿದೆ. ಹ್ಞೂ ರೀ. ಇದು ಆಗಲಿಕ್ಕೆ ಸುಮಾರು 1300 ವರ್ಷ ತಗೊಂಡಿದೆ. 300 ವರ್ಷಗಳ ಹಿಂದೆ 1300 ರೀ. ಹ್ಞೂ ರೀ. 1300 ಇತಿಹಾಸ ನಮಗೆ ಈಗ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಸುಮಾರು 8ನೇ ಶತಮಾನದಲ್ಲಿ ಬರೆದಿರುವಂಥ ಒಂದು ಸಂಸ್ಕೃತ ಪುಸ್ತಕ ಇದೆ. ಅದರ ಹೆಸರು ಕೃತಪುರ ಮಹಾತ್ಮೆ ಅಂತ ಹೇಳಿ ಸಂಸ್ಕೃತದಲ್ಲಿ ಇದೆ. ಅದು ಸುಮಾರು 13 ಅಧ್ಯಾಯದಿದೆ. ಅದು ಆ ಸ್ಥಳ ಪುರಾಣ ಓದಿದ್ರೆ ಗದಗಿನ ಇತಿಹಾಸ ನಿಮಗೆ ತಿಳಿದು ಬರ್ತದೆ. ಏನ್ ಕೃತಪುರ ಮಹಾತ್ಮೆ ಎಲ್ಲಿದೆ ಅಂತಂದ್ರೆ, ಸುಮಾರು 18 ಅಧ್ಯಾಯದಲ್ಲಿ 18 ಅಧ್ಯಾಯದ ಪುಸ್ತಕ ಇದೆ. ಅದು ಇತ್ತೀಚೆಗೆ ಕನ್ನಡ ಅನುವಾದ ಮಾಡಿದ್ದಾರೆ. ಅದನ್ನ ಓದಿದ್ರೆ ಗದಗಿನ ಇತಿಹಾಸ ಏನು ಅಂತ ಗೊತ್ತಾಗ್ತದೆ. ಮೊದಲು ನಾವೇನ್ ತಿಳ್ಕೊಬೇಕು, ಗದಗಿಗೆ ಕೃತಪುರ ಅಂತ ಯಾಕೆ ಕರೆದ್ರು, ಯಾಕೆ ಹೆಸರು ಬಂತು ಅಂತ ತಿಳ್ಕೊಬೇಕು. ಬ್ರಹ್ಮನಿಗೆ 9 ಜನ ಮಾನಸಪುತ್ರರು ಅಂತ ಹೇಳಿ ಪುರಾಣದಲ್ಲಿ ಬರ್ತದೆ. ಬ್ರಹ್ಮನಿಗೆ. ಹೌದ್ರಿ. ಅಂಗೇರಸ ಕಳಸ ಕೃತು ಎಂಬುವನು ಈ ಗ್ರಾಮವನ್ನು ನಿರ್ಮಿಸಿದ. ಈ ಗದಗ ನಿರ್ಮಾಣವಾಗಕ್ಕೆ ಕೃತು ಮುನಿಗಳು ಅವನ ಹೆಸರೇ ಇದಕ್ಕೆ ಇಟ್ಟಿದ್ರು. ಅದಕ್ಕೆ ಕೃತಪುರ ಅಂತ ಹೆಸರಿತ್ತು ಅಂತ ಒಂದು ನಿದರ್ಶನ ಇದೆ. ಹಾಗೆ ಕೃತ ಅಂದ್ರೆ ಯಜ್ಞ, ಪುರ ಅಂದ್ರೆ ಊರು. ಮೊದಲು ಯಜ್ಞ ಮಾಡ್ತಾ ಇದ್ದೇವೆ ಬಹಳಷ್ಟಕ್ಕೆ, ಅದಕ್ಕೆ ಕೃತಪುರ ಅಂತ ಹೆಸರು ಕರೆದ್ರು ಅಂತನೂ ನಿದರ್ಶನ ಇದೆ. ಅವ್ರ ಹೆಸರಲ್ದ ಮತ್ತು ಅವ್ರು ಯಜ್ಞ ಮಾಡುವಂಥದಕ್ಕೂ ಬಂದೈತಿ ಅಂತೇಳಿ ಒಂದು ಕುರ್ತಕೋಟೆ ಅಂತ ಇದೆ ಇಲ್ಲಿ ಹತ್ರದಲ್ಲಿ. ಹ್ಞೂ ರೀ. ಕುರ್ತಕೋಟೆ ಅನ್ನೋದು ಹೆಸರು ಕೇಳಿ ಮಾಡಿದಂಥ ಸ್ಥಳ, ಅದಕ್ಕೆ ಕುರ್ತಕೋಟೆ ಅಂತ. ಕೋಟಿ ಯಜ್ಞ ನಡೆದತ್ತೇನ್ರಿ ಇಲ್ಲಿ, ಅದಕ್ಕೆ ಕುರ್ತಕೋಟೆ ಅಂತ ಹೇಳಿ. ಕುರ್ತಕೋಟೆ. ಗುಂಡಿ ಲಕ್ಕುಂಡಿ, ಮುನಿಗುಂದ ಮುಳಗುಂದ, ಹ್ಞೂ ರೀ. ಹೋಬಲ ಹೊಂಬಳ. ಹ್ಞೂ ರೀ. ಗದಗ ಮೊದಲು ಕೃತಪುರ ಆಗಿತ್ತು. ಈ ಥರದ ಇತಿಹಾಸ ಐತೆ. ಈಗ ನಾವೇನ್ ತಿಳ್ಕೊಬೇಕು, ಕೃತಪುರ ಅಂತ ಯಾಕೆ ಹೆಸರು ಬಂದಿತ್ತು ಅಂತ ನಮ್ಗೆ ಗೊತ್ತಾಯ್ತು. ಇವಾಗ ನಾವೇನ್ ತಿಳ್ಕೊಬೇಕು, ಗದಗಿನಲ್ಲಿ 2 ದೇವಸ್ಥಾನಗಳಿದೆ. ಪ್ರಸಿದ್ಧ ದೇವಸ್ಥಾನ, ಒಂದು ವೀರನಾಥ ದೇವಸ್ಥಾನ, ಹಾಗೆ ತ್ರಿಕೂಟೇಶ್ವರ ದೇವಸ್ಥಾನ. ದೊಡ್ಡ ದೇವಸ್ಥಾನ ನಿರ್ಮಾಣ ಆಗ್ಬೇಕಿದ್ರೆ ಏನು ಪುರಾಣ ಹಿನ್ನೆಲೆ ಇಲ್ಲದೆ ಈ ದೊಡ್ಡ ದೇವಸ್ಥಾನ ಆಗಕ್ಕೆ ಸಾಧ್ಯ ಇಲ್ರಿ. ಏನ್ ಪುರಾಣ ಹಿನ್ನೆಲೆ ಅಂತ ನಾವು ತಿಳ್ಕೊಂಡ್ರೆ, ಮೊದಲು ವೇದ ಕಾಲಕ್ಕೆ ಋಷಿ ಮುನಿಗಳ ತಪಸ್ಸು ಮಾಡ್ಲಿಕ್ಕೆ ಈ ಸ್ಥಳಕ್ಕೆ ಬರ್ತಾ ಇದ್ರು ಅಂತ ನಿದರ್ಶನಗಳಿದೆ. ಗದಗಿನಿಂದ ಹತ್ರ ಒಂದು ಹೊಂಬಳ, ಒಂದು ಕಪ್ಪದಗುಡ್ಡ ಅಂತ ಹಿಲ್ ಸ್ಟೇಷನ್ ಇದೆ. ಕಪ್ಪದಗುಡ್ಡ ಅಂತ ಹಿಲ್ ಸ್ಟೇಷನ್ ಅಲ್ಲಿ ಮೊದಲು ಋಷಿ ಮುನಿಗಳ ತಪಸ್ಸು ಮಾಡ್ಲಿಕ್ಕೆ ಯಜ್ಞ ಕಾರ್ಯಗಳಿಗೆ ಅಲ್ಲಿ ಬರ್ತಿದ್ರು ಅಂತ ನಿದರ್ಶನಗಳಿದೆ. ಇವಾಗಲೂ ಗುಡ್ಡದಲ್ಲಿ ಗುಹೆಗಳಿದೆ. ವಿಂಡ್ ಪ್ಯಾನ್ ಹಾಕಿದ್ದಾರೆ, ಇವಾಗ ವನಸ್ಪತಿಯನ್ನು ಬೆಳೀತಿದ್ದಾರೆ. ಅವಾಗ ಅಲ್ಲಿ ಋಷಿ ಮುನಿಗಳ ತಪಸ್ಸಿಗೆ ಪ್ರದೇಶನ ಆಯ್ಕೆ ಮಾಡ್ತಾ ಬಂದು ಕುತುಮುನಿ ಕಪ್ಪದಗುಡ್ಡವನ್ನು ಆಯ್ಕೆ ಮಾಡಿದ ಅಂತ ಹೇಳಿ ಅದರಲ್ಲಿ ಪುರಾಣದಲ್ಲಿ ಬರ್ತದೆ. ಕುತುಮುನಿಯ ತಪಸ್ಸು ಮಾಡ್ಲಿಕ್ಕೆ ಅಲ್ಲಿ ಕಪ್ಪದಗುಡ್ಡಕ್ಕೆ ಹೋಗ್ತಾನೆ. ಅಲ್ಲಿ ತಪಸ್ಸು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸುಮಾರು ಋಷಿಮುನಿಗಳೆಲ್ಲ ಇರ್ತಾರೆ, ಯಜ್ಞಕಾರ್ಯಗಳು ಮಾಡ್ತಾ ಇರ್ತಾರೆ. ತಪಸ್ಸಿಗೆ ಒಬ್ಬ ರಾಕ್ಷಸ ಭಂಗ ಮಾಡ್ತಾನೆ. ಇವರ ತಪಸ್ಸಿಗೆ, ಕೃತುಮುನಿಯವರ ತಪಸ್ಸಿಗೆ ಒದ್ದ ರಾಕ್ಷಸ ಕಪೋತ ಎಂಬ ದೈತ್ಯ. ಕಪೋತ ಎಂಬ ಗುಡ್ಡದಲ್ಲಿ ವಾಸಿರುವಂತಹ ರಾಕ್ಷಸ ಋಷಿಮುನಿಗಳಿಗೆ ತೊಂದರೆ ಮಾಡ್ತಾ ಇರ್ತಾನೆ. ಯಜ್ಞ ಕಾರ್ಯಗಳಿಗೆ ತೊಂದರೆ ಮಾಡೋದು, ಹಾಗೆ ತಪಸ್ಸಿಗೆ ಭಂಗ ಮಾಡೋದು ಮಾಡ್ತಾ ಇರ್ತಾರೆ. ಹಾಗಾಗಿ ಕೃತುಮುನಿಗೆ ಹೋಗಿ ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ಕಪೋತ ಎಂಬ ದೈತ್ಯನಿಂದ ರಕ್ಷಣೆ ದೈತ್ಯನಿಂದ ತೊಂದರೆ ಅನುಭವಿಸ್ತಾರೆ. ಕೃತುಮುನಿಗೂ ದೇವಮಾನವನಿಗೂ ಹಾಗೂ ರಾಕ್ಷಸ ಮಾನವನ ಕಪೋತನಿಗೂ ಯುದ್ಧ ಆಗ್ತದೆ. ಒಂದು ಯುದ್ಧನೂ ನಡೆದೈತೆ. ಯುದ್ಧ ಆದಾಗ ದೇವಮಾನವನಿಂದ ರಾಕ್ಷಸ ಮಾನವ ಹತ್ಯೆ ಆಗೋದಿಲ್ಲ. ಯಾಕೆ ಆಗ್ಲಿಲ್ಲ? ಶಿವನಿಂದ ಹೊಡೆದುಬಿಡ್ತಿರ್ತಾನಂತೆ ನಾವು. ಆ ದೈತ್ಯ ಏನು ಶಿವನಿಂದ ಹೊಡೆದುಬಿಡ್ತಿರ್ತಾನೆ, ನನಗೆ ನರನಾರಾಯಣದಿಂದ ಹತ್ಯೆ ಆಗ್ಬೇಕು, ಶಿವ ತತ್ಸ ಅಂತ ಹೇಳ್ಬಿಡ್ತಾನೆ ಅವಾಗ. ಹಾಗಾಗಿ ಯುದ್ಧ ಆಗ್ತದೆ. ಅವಾಗ ಕುತುಮುನಿಗೆ ಗೊತ್ತಾಗ್ತದೆ, ನೀವು ಹೋಗಿ ಬದರಿಗೆ ಹೋಗಿ ನರನಾರಾಯಣ ಕರ್ಕೊಂಡ್ ಬರ್ಬೇಕು. ನರನಾರಾಯಣ ಕರ್ಕೊಂಡ್ ಬಂದ್ರೆ ಅವ್ನು ಸಂಹಾರ ಸಾಧ್ಯ ಅಂತ ಹೇಳಿದಾಗ ಕುತುಮುನಿ ಹೋಗಿ ಬದರಿಗೆ ಹೋಗಿ ನರನಾರಾಯಣ ಕೇಳ್ಕೊಳ್ತಾನೆ, ನೀವು ಕಪ್ಪತ್ ಗುಡ್ಡಕ್ಕೆ ಬಂದು ರಾಕ್ಷಸ ಸಂಹಾರ ಮಾಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಇಲ್ಲಿ ಕೃತುಮುನಿ ಬದ್ರಿಗೆ ಹೋಗಿ ಕಾಶಿ ನರನಾರಾಯಣ ಅಲ್ಲಿ ಇರ್ತಾನೆ. ನರನಾರಾಯಣ ವೀರನಾರಾಯಣ ಅವತಾರನೆ, ವಿಷ್ಣುನ ಅವತಾರನೆ ಅಲ್ಲಿ ಇರ್ತಾನೆ. ಅಲ್ಲಿ ಹೋಗಿ ತಪಸ್ಸಿಗೆ ಅವನಿಗೆ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಳ್ತಾನೆ, ನೀವು ಇಲ್ಲಿ ಬಂದು ರಾಕ್ಷಸನ ಸಂಹಾರ ಮಾಡಿ, ಕಪೋತ ಎಂಬ ರಾಕ್ಷಸನ ಸಂಹಾರ ಮಾಡ್ಬೇಕು ಅಂತ ಕೇಳಿದಾಗ
ಹೊಂಬಳ ಅಂತ ಒಂದು ಊರಿದೆ ಗದಗಿಗೆ. ಹೌದ್ರಿ. ಅಲ್ಲಿ ನರನಾರಾಯಣ ವೀರನಾರಾಯಣ ಆಗ್ತಾನೆ. ಅಲ್ಲಿ ಹೊಂಬಳದಾಗ ರೀ. ಹೊಂಬಳದಾಗ ಯೋಗ ಒಂದು ಆಧಾರದಿಂದ ನರನಾರಾಯಣ ವೀರನಾರಾಯಣ ಆಗ್ತಾನೆ. ಯೋಧ ಆಗ್ತಾನೆ. ಯೋಧರಾಗ್ತಾರೆ. ಯೋಧ ಆಗಿ ಬಂದು ಕಪ್ಪತ್ತ ಗುಡ್ಡಕ್ಕೆ ಬಂದು ಆ ರಾಕ್ಷಸ ಸಂಹಾರ ಮಾಡ್ತಾ ಅಂತ ಅದರಲ್ಲಿ ಬರ್ತದೆ. ಕಪ್ಪತ್ತ ಗುಡ್ಡಕ್ಕೆ ಬಂದು ಆ ರಾಕ್ಷಸ ಸಂಹಾರ ಮಾಡ್ತಾನೆ. ಅವಾಗ ಕುತುಮನಿಯನ್ನ ಅಥವಾ ನರನಾರಾಯಣ ಭಕ್ತರೆಲ್ಲ ಕೇಳ್ಕೊಳ್ತಾರೆ, ನೀವು ಇಲ್ಲಿ ನೆಲೆಸಬೇಕು ಅಂತ. ಈ ಗದಗದ ನೆಲೆಸಬೇಕು ಅಂತ. ಯಾಕಂದ್ರೆ ಅವ್ರು ಸಂಹಾರ ಮಾಡಿದ್ರು. ಮತ್ತೆ ನೀವು ನರನಾರಾಯಣ ದೇವರಲ್ವಾ, ಅವ್ನು ನೆಲೆಸಬೇಕು ಅಂತ ವೀರನಾರಾಯಣ ಭಕ್ತರೆಲ್ಲ ಕೇಳ್ಕೊತಾರೆ. ಅವಾಗ ವೀರನಾರಾಯಣ ಹೇಳ್ತಾನೆ, ಇದು ಮೂಲತಃ ಶಿವನ ವಾಸಸ್ಥಾನ, ಶಿವ ಅಪ್ಪಣೆ ಕೊಟ್ಟರೆ ನಾನು ಇಲ್ಲಿ ವಾಸಿಸ್ತೀನಿ ಅಂತ ಹೇಳಿದಾಗ ಶಂಕರ ಹೇಳ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ತಿಥಿ ಲಯ. ಸೃಷ್ಟಿ ತಿಥಿ ಲಯ ಬ್ರಹ್ಮ ವಿಷ್ಣು ಮಹೇಶ್ವರ ಕರ್ತವ್ಯಗಳು ಅವ್ರು ನಿಭಾಯಿಸ್ತಾರೆ. ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಅಂತ ಗೊತ್ತಿದೆ ನಿಮ್ಗೆ. ಹಾಗೆ ಇಲ್ಲಿ ಮೂರು ನಾವು ಜನ ಒಂದೇ ನಿದರ್ಶನ, ನಾವು ಇಲ್ಲಿ ನೆಲೆಸೋಣ ಅಂತ ಹೇಳಿ ಇಲ್ಲಿ ಸ್ವಯಂಭೂ ತ್ರಿಕೂಟೇಶ್ವರ ಅಂತ ಹೇಳಿ ಅವಾಗಲೇ ಇತ್ತು ಅಂತ ಹೇಳ್ತಾರೆ. ಮೂರು ಈಶ್ವರ ಇದೆ ಅಲ್ಲಿ. ಯಾಕೆ ಮೂರು ಈಶ್ವರ ಇದೆ? ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ತಿಥಿ ಲಯ ಮೂರು ಒಂದೇ ಸಮಪಟದಲ್ಲಿ ಇರೋದಕ್ಕೆ ತ್ರಿಕೂಟೇಶ್ವರ ಅಂತ ಹೇಳಿ ನಾವು ಹೇಳಿದಾಗ 8ನೇ ಶತಮಾನಕ್ಕಿಂತ ಮೊದಲು ಇಲ್ಲಿ ತ್ರಿಕೂಟೇಶ್ವರ ಮೂರ್ತಿ ಸ್ಥಾಪನೆ ಮಾಡಿದ್ರು ಅಂತ ಬರ್ತದೆ. ಹಾಗಾದ್ರೆ ಇಲ್ಲಿ ವೀರನಾರಾಯಣ ಯಾಕೆ ಬಂದ ಅಂತಂದ್ರೆ ಸುಮಾರು ವಿಷ್ಣುವರ್ಧನ ಕಾಲಕ್ಕೆ ವೀರನಾರಾಯಣ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ಪುರಾಣ ಹೇಳ್ತದೆ. ಈ ದೇವಸ್ಥಾನ ಒಂದೇ ಶತಮಾನಕ್ಕೆ ಒಂದೇ ರಾಜ ಕಟ್ಟಿದ್ದಲ್ಲ ಅಲ್ರಿ. ಆ ವೀರನಾರಾಯಣ ಗುಡಿನೇ ಬೇರೆ ಕಾಲದಾಗ ಆಗಿದ್ರಿ. ಇದು ಬೇರೆ. ಇದು 8ರಿಂದ 10ನೇ ಶತಮಾನಕ್ಕೆ ಇದು ಆಗಿದೆ. 11ನೇ ಶತಮಾನಕ್ಕೆ ಅದು ವೀರನಾರಾಯಣ ದೇವಸ್ಥಾನ ಆಗಿದೆ. ಅದಕ್ಕಿಂತ ಮುಂಚೆನೇ ಇದು ಗುಡಿ ಆಗಿದೆ. ದೇವಸ್ಥಾನ ವಾಸ್ತುಶಿಲ್ಪ ನೋಡಿದ್ರೆ ಹೌದ್ರಿ ಹೌದ್ರಿ ಬಹಳ ಹಳೆ ಕಾಲದ. ಇದು ಹಳೆದ ಅಂತ ಹೌದ್ರಿ ಅಲ್ವಾ? ಅದಕ್ಕಿಂತ ಮೊದಲು ಇದು ಆಗಿದೆ, ನಂತರ ಅದು ಆಗಿದೆ. ಹೌದ್ರಿ ಆಚಾರ್ಯ. ಈಗ ನಾವೇನ್ ತಿಳ್ಕೊಬೇಕು? ಹಾಗಾದ್ರೆ ಈ ದೇವಸ್ಥಾನನ ವಾಸ್ತುಶಿಲ್ಪ ಏನ್ ತಿಳಿಸ್ತದೆ ನಮ್ಗೆ? ಇಲ್ಲಿ ತ್ರಿಕೂಟ ಅನ್ನೋ ಶಬ್ದ ಇನ್ನೊಂದು ವಿವರಣೆ ಕೊಡ್ತದೆ. ತ್ರಿ ಅಂದ್ರೆ ಮೂರು, ಕೂಟ ಅಂದ್ರೆ ಒತ್ತಟಿ ಇರೋದು. ಮೂರು ಗರ್ಭಗುಡಿ ಇರುವ ದೇವಸ್ಥಾನ ತ್ರಿಕೂಟ ಅಂತ ಕರೆದ್ರು. ದೇವಸ್ಥಾನಗಳ ವಾಸ್ತುಶಿಲ್ಪ ಅಭ್ಯಾಸ ಮಾಡಿದ್ರೆ ಮೊದಲು ಏಕಕೂಟ ಅಂದ್ರೆ ಒಂದೇ ಗರ್ಭಗುಡಿ, ತ್ರಿಕೂಟ ಅಂದ್ರೆ ಎರಡು ಗರ್ಭಗುಡಿ, ತ್ರಿಕೂಟ ಅಂದ್ರೆ ಮೂರು ಗರ್ಭಗುಡಿ. ಇಲ್ಲಿ ಮೂರು ಗರ್ಭಗುಡಿ ಇದೆ. ಏನ್ ಮೂರು ಗರ್ಭಗುಡಿ? ಯಾವ ಗರ್ಭಗುಡಿ? ದೇವಸ್ಥಾನಕ್ಕೆ ನೀವು ಉತ್ತರ ಭಾಗದಿಂದ ಎಂಟ್ರಿ ತಗೊಂಡ್ರೆ ಒಂದು ತ್ರಿಕೂಟೇಶ್ವರ, ಎದುರಿಗೆ ಸೂರ್ಯನಾರಾಯಣ, ಎದುರಿಗೆ ಸರಸ್ವತಿ ದೇವಸ್ಥಾನ. ಸರಸ್ವತಿ ದೇವಸ್ಥಾನ ಇದು ತ್ರಿಕೂಟ. ಹಾಗೂ ವ್ಯಾಖ್ಯಾನ ಬರ್ತದೆ. ತ್ರಿಕೂಟ ಅಂತಂದ್ರೆ ತ್ರಿಕೂಟೇಶ್ವರ ಅಂದ್ರೆ ಗರ್ಭಗುಡಿಯಲ್ಲಿ ಮೂರು ಈಶ್ವರ ಇರೋದಕ್ಕೂ ತ್ರಿಕೂಟೇಶ್ವರ ಅಂತ ಕರೆದಂತ ಬರ್ತದೆ. ಹಾಗೆ ವಾಸ್ತುಶಿಲ್ಪದ ಪ್ರಕಾರ ಮೂರು ಗರ್ಭಗುಡಿ ಇರೋದಕ್ಕೆ ತ್ರಿಕೂಟ ಅಂತ ಹೇಳಿ ಕರೆದಂತನೂ ವಾಸ್ತುಶಿಲ್ಪ ಹೇಳ್ತದೆ. ಈ ದೇವಸ್ಥಾನ ವಾಸ್ತುಶಿಲ್ಪ ಹೇಳ್ತದೆ. ಈಗ ಈ ದೇವಸ್ಥಾನನ ಒಂದೇ ಹಂತದಲ್ಲಿ ಒಂದೇ ರಾಜರು ಕಟ್ಟಿದ್ದಲ್ಲ. ಈ ದೇವಸ್ಥಾನ ಸುಮಾರು 4-5 ಹಂತದಲ್ಲಿ ಕಟ್ಟಿದ್ದಾರೆ. ಒಂದೇ ಶತಮಾನಕ್ಕೆ ಒಂದೇ ರಾಜರು ಕಟ್ಟಿದ್ದಲ್ಲ. ವಾಸ್ತುಶಿಲ್ಪನ ನೀವು ತೀಕ್ಷ್ಣವಾಗಿ ನೋಡಿದ್ರೆ ವಿಭಿನ್ನವಾಗಿದೆ. ಏನು ವಿಭಿನ್ನವಾಗಿದೆ? ಮೊದಲು ಗರ್ಭಗುಡಿ ಮಾತ್ರ ಕಟ್ಟಿದ್ದಾರೆ. ನೀವು ವಾಸ್ತುಶಿಲ್ಪ ಅಭ್ಯಾಸ ಮಾಡಿದ್ರೆ ವೆಂಕಟೇಶ್ವರ ಗರ್ಭಗುಡಿ, ಸೂರ್ಯನಾರಾಯಣ ಗರ್ಭಗುಡಿ, ಸರಸ್ವತಿ ಗರ್ಭಗುಡಿ ಮಾತ್ರ ನಿರ್ಮಾಣ ಮಾಡಿದ್ದಾರೆ. ನಂತರದಲ್ಲಿ ಬಂದಂತಹ ರಾಜರು ದೇವಸ್ಥಾನಕ್ಕೆ ತಕ್ಕಂತೆ ಅನುಕೂಲತೆಗೆ ತಕ್ಕಂತೆ ದೇವಸ್ಥಾನ ಅಭಿವೃದ್ಧಿ ಮಾಡ್ತಾ ಹೋಗಿದ್ದಾರೆ. ಹಾಗಾಗಿ ವಾಸ್ತುಶಿಲ್ಪ ವಿಭಿನ್ನವಾಗಿದೆ. ನಮ್ಮ ದೇವಸ್ಥಾನ ಎದಕ್ಕೆ ಪ್ರಸಿದ್ಧವಾಗಿದೆ ಅಂತಂದ್ರೆ ಒಂದೇ ಪಾಣಿಪಟ್ಟದಲ್ಲಿ 3 ಈಶ್ವರ ಇರೋದು. ಎಲ್ಲಾ ಕಡೆ ನೀವು ಜ್ಯೋತಿರ್ಲಿಂಗಕ್ಕೆ ಹೋಗ್ತೀರಿ, ಎಲ್ಲಾ ಕಡೆ ಹೋಗ್ತೀರಿ, ಒಂದೇ ಪಾಣಿಪಟ್ಟದಲ್ಲಿ ಒಂದೇ ಲಿಂಗ ಹೌದ್ರಿ. ಇಲ್ಲಿ 3 ಈಶ್ವರ ಇದೆ. ಅದೇ ನಮ್ಮ ದೇವಸ್ಥಾನದ ಪ್ರಸಿದ್ಧಿ, ವಿಶೇಷತೆ. ತ್ರಿಕೂಟ ಅಂದ್ರೆ ಅದು ಬ್ರಹ್ಮ ವಿಷ್ಣು ಮಹೇಶ್ವರ. ಹಾಗೆ ಇನ್ನೊಂದೇನು ವಿಶೇಷತೆ? ಸರಸ್ವತಿ ದೇವಸ್ಥಾನ ತಾವೆಲ್ಲ ನೋಡಿದ್ರಿ? ಎಲ್ಲೂ ಇಲ್ರಿ. ಯಾವುದೋ ಒಂದು 11ನೇ ಶತಮಾನಕ್ಕೆ ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಇದ್ದಂತಹ ದೇವಸ್ಥಾನ ಇಲ್ಲಿ ಪಕ್ಕದಲ್ಲಿದೆ. ಅದು ಆ ನಂತರದಾಗ ರಾಜರ ಕಾಲಕ್ಕೆ ಆಗಿದಂತಹ ದೇವಸ್ಥಾನ ಧಾರ್ಮಿಕ ಗರ್ಭೆಯಲ್ಲಿ ಭಗ್ನ ಆಗಿದೆ ಮೂರ್ತಿ. ಕೆಲವೊಂದು ವಿದ್ಯೆಗಳು ಹಾಗೆ ನಾಶ ಆಗಿದ್ದು ಅಂತ ನಮಗೆಲ್ಲ ಗೊತ್ತಿದೆ. ಹಿಂದೂ ಧರ್ಮ ಬೇರೆ ಧರ್ಮದವರು ಸುಮಾರು ದಾಳಿ ಮಾಡಿದ್ದಾರೆ. ಹಾಗೆ ಅದು ಧಾರ್ಮಿಕ ಗರ್ಭೆಯಲ್ಲಿ ಹಾನಿಯಾಗಿದ್ದ ತಕ್ಷಣ ಆಗಿದಾಗ ಮೂರ್ತಿಗೆ ನಾವು ಪೂಜೆ ಮಾಡೋದಿಲ್ಲ. ಹಾಗಾಗಿ ನಾವು ಈ ಪಕ್ಕದಲ್ಲಿ ಗಾಯತ್ರಿ ಸರಸ್ವತಿ ಪ್ರತಿಷ್ಠಾಪನೆ ಮಾಡ್ತೀವಿ. ಈ ಸದ್ಯಕ್ಕೆ ಇದು ಗದಗಿನ ಇತಿಹಾಸ. ಕೇಳಿದ್ರಲ್ರಿ, ಇತಿಹಾಸ ಪ್ರಸಿದ್ಧ ಈ ಒಂದು ಪುಣ್ಯಕ್ಷೇತ್ರ ತ್ರಿಕೂಟೇಶ್ವರ ಯಾವ ರೀತಿಯಾಗಿ ನೆಲೆ ನಿಂತರು ಅನ್ನುವಂಥ ಒಂದು ಮಾಹಿತಿಯನ್ನು ನಾವು ಕೇಳಿದ್ದೀವಿ. ಓಕೆ, ಮುಂದಿನ ಭಾಗದಾಗ ತ್ರಿಕೂಟೇಶ್ವರ ದೇವಾಲಯದ ಜೊತೆಗೆ ಸೂರ್ಯನಾರಾಯಣ ಸರಸ್ವತಿ ದೇವಾಲಯದ ಇತಿಹಾಸ ತಿಳಿಯೋಣ.